ಆಗಮಿಸಿರ್ತಕ್ಕಂತಹ ಮಹನೀಯರು ಶ್ರೀಯುತರಾಗಿರುವ ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದು 4 ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿ. ಪುಣ್ಯ ಕ್ಷೇತ್ರದಲ್ಲಿ ನಡೀತಕ್ಕಂಥ ಸಿದ್ಧಾರೂಢ ಸ್ವಾಮಿಯ ಟ್ರಸ್ಟ್ ವತಿಯಿಂದ ನಡೀತಕ್ಕಂಥ ಜಗದ್ಗುರು ಸಿದ್ಧಾರೂಢರ 190ನೇ ಜಯಂತ್ಯೋತ್ಸವ ಹಾಗೂ ಜಗದ್ಗುರು ಗುರುನಾಥರವರ 115ನೇ ಜಯಂತ್ಯೋತ್ಸವ ಹಾಗೂ ವಿಶ್ವ ಶಾಂತಿಗಾಗಿ ವಿಶ್ವ ವೇದಾಂತ ಪರಿಷತ್ ವತಿಯಿಂದ ನಡೀತಕ್ಕಂಥ ಈ ಭವ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಎಲ್ಲ ಶ್ರೀಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸೋದರಾಗಿರ್ತಕ್ಕಂಥ ಬಸವರಾಜ ಕಲ್ಯಾಣ ಶೆಟ್ಟಿ ಹಾಗೂ ವಿಶ್ವ ವೇದಾಂತ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮಾನಂದ ಪೂಜಾರಿ ಅವರೇ ಹಾಗೂ ಈ ಒಂದು ವಿಶ್ವಶಾಂತಿಯಾಗಿ ವಿಶ್ವ ವೇದಾಂತ ಪರಿಷತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಿದ್ಧಾರೂಢ ಮತ್ತು ಗುರುನಾಥರವರ ಎಲ್ಲ ಸದ್ಭಕ್ತರ ಮಾಧ್ಯಮದ ಬಂಧುಗಳು, ಇವತ್ತಿನ ಈ ವಿಶ್ವ ವೇದಾಂತ ಪರಿಷತ್ ವತಿಯಿಂದ ನಡೀತಕ್ಕಂಥ ಈ ಕಾರ್ಯಕ್ರಮವನ್ನು ನೋಡಿದ ಇವತ್ತು ಸಿದ್ಧಾರೂಢನ ಪುಣ್ಯಭೂಮಿಯಲ್ಲಿ ಈಗಾಗಲೇ ನಿರ್ಮಲಾನಂದ ಶ್ರೀಗಳು, ಕೋಡಿಹಳ್ಳಿ ಮಠದ ಜಗದ್ಗುರು ಕೂಡ ನಿಮ್ಮ ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನವನ್ನು ಮಾಡಿದ್ದಾರೆ. ಅದರ ಜೊತೆಯಾಗಿ ಸಿದ್ಧಾರೂಢನ ಸ್ವರೂಪಿಯಾಗಿರ್ತಕ್ಕಂಥ ಅನೇಕ ಮಠಾಧೀಶರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಮತ್ತು ಅದರ ಜೊತೆಯಾಗಿ ಸಿದ್ಧಾರೂಢನ ಪುಣ್ಯಕ್ಷೇತ್ರದಲ್ಲಿ ಸಿದ್ಧಾರೂಢರ ಬಗ್ಗೆ ಗುರುನಾಥರವರ ಬಗ್ಗೆ ಮಾತನಾಡ್ತಕ್ಕಂಥ ದೊಡ್ಡ ವ್ಯಕ್ತಿಗಳು ನಾವಲ್ಲ ಅನ್ನುವಂಥದ್ದನ್ನು ನಾನು ಭಾವಿಸ್ಕೊಂಡಿದ್ದೆ. ಯಾಕಂದ್ರೆ ಬಹಳ ದೊಡ್ಡ ಈ ನಾಡಿನಲ್ಲಿ ಅನೇಕ ಕೆಲಸ ಕಾರ್ಯಗಳು ಮಾಡಿರ್ತಕ್ಕಂಥ ಶ್ರೀಗಳು ಸಿದ್ಧಾರೂಢರ ಒಂದು ಸ್ವರೂಪದಲ್ಲಿ ಇವತ್ತು ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ವಿಶ್ವ ವೇದಾಂತ ಪರಿಷತ್ತಿನ ಚಿಂತನೆ ಏನಪ್ಪ ಅಂತಂದರೆ ಕೇವಲ ಯಾವುದೋ ಒಂದು ಭಾಗ, ಯಾವುದೇ ಒಂದು ದೇಶ ಇವತ್ತು ಸರಿಯಾಗಿದ್ದರೆ ಸಾಲದು. ಇಡೀ ಪ್ರಪಂಚ ಇವತ್ತು ಶಾಂತಿಯುತವಾಗಿರಬೇಕು. ಇಡೀ ಪ್ರಪಂಚಕ್ಕೆ ಆ ಸಿದ್ಧಾರೂಢರ ಆಶೀರ್ವಾದ ಇದೆ ಅನ್ನುವಂಥದ್ದನ್ನು ಈ ಒಂದು ಕಾರ್ಯಕ್ರಮ ಎದ್ದು ತೋರಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಇವತ್ತು ಸಿದ್ಧಾರೂಢರ ಅವ್ರು ಮಾಡಿರ್ತಕ್ಕಂಥ ಪವಾಡ, ಅವ್ರು ಮಾಡಿರ್ತಕ್ಕಂಥ ಅನೇಕ ಕೆಲಸ ಕಾರ್ಯಗಳು ಮತ್ತು ಸಮಾಜದಲ್ಲಿ ಅವರಿಗೆ ಎಂಥ ಕಷ್ಟ ಬಂದಾಗ ಕೂಡ ಇವತ್ತು ಭಕ್ತರ ಉದ್ಧಾರವಾಗಿರ್ತಕ್ಕಂಥ ಏಕೈಕ ಜಗದ್ಗುರು ಅಂತಂದ್ರೆ ಅದು ಸಿದ್ಧಾರೂಢರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳಬೇಕಾಗುತ್ತೆ. ಸಿದ್ಧಾರೂಢರ ಅನೇಕ ಚಿಂತನೆಗಳು, ಅವ್ರಿಗೆ ಇವತ್ತಿರ್ತಕ್ಕಂಥ ಆಲೋಚನೆಗಳು, ಸಿದ್ಧಾರೂಢರ ಒಂದು ಆಶೀರ್ವಾದ ಇದ್ದರೆ ಇವತ್ತು ಹುಬ್ಬಳ್ಳಿ ಮತ್ತು ನಾಡ ಪಾವನ ಆಗಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಇವತ್ತು ಒಪ್ಕೊಂಡಿರ್ತಕ್ಕಂಥ ಸಿದ್ಧಾರೂಢರನ್ನ ನಾವು ಅನೇಕ ಹಿರಿಯರು ನೋಡಿದ್ದಾರೆ. ಇವತ್ತು ಸಿದ್ಧಾರೂಢ ಅಂತಂದ್ರೆ ಅದು ಭಗವಂತ, ಅದು ಭಗವಂತ ಅಂತಂದ್ರೆ ಅದು ಸಿದ್ಧಾರೂಢ ಅನ್ನುವಂಥದ್ದನ್ನು ನಂಬಿ ಇವತ್ತು ಜೀವನವನ್ನು ಸಾಕ್ತಕ್ಕಂಥವ್ರು ಅದು ನಾವು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಹೇಳಬೇಕಾಗುತ್ತೆ. ಸಿದ್ಧಾರೂಢ ಅದು ಭಗವಂತ. ಇವತ್ತು ಭಗವಂತನ ರೂಪದಲ್ಲಿ ಇವತ್ತು ಸಿದ್ಧಾರೂಢ ನಮಗೆಲ್ಲ ಆಶೀರ್ವಾದ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಭವ್ಯ ಕಾರ್ಯಕ್ರಮದಲ್ಲಿ ಇವತ್ತು ನನ್ನನ್ನು ಭಾಗಿಯಾಗತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ನಾನು ಸಿದ್ಧಾರೂಢಕ್ಕೆ ಮಠದ ಒಬ್ಬ ಭಕ್ತನ, ಒಬ್ಬ ಮಾಜಿ ಮಂತ್ರಿ ಇರ್ತಕ್ಕಂಥ ಸಂದರ್ಭ ಇರುತ್ತೆ. ಇವತ್ತು ಅನೇಕ ನಾನು ಸರ್ಕಾರದ ಹುದ್ದೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಾನು ಸಿದ್ಧಾರೂಢ ಮಠಕ್ಕೆ ಬಂದಾಗ ಯಾವಾಗಲೂ ಕೂಡ ಒಬ್ಬ ಮಂತ್ರಿ ಶಾಸಕಾಗಿ ನಾನು ಬರೋದಿಲ್ಲ, ಒಬ್ಬ ಸಿದ್ಧಾರೂಢರ ಸಾಮಾನ್ಯ ಭಕ್ತನಾಗಿ ನಾನು ನಿಮ್ಮ ಜೊತೆ ಇವತ್ತು ಬಂದಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು B.R. ಪಾಟೀಲ್ ಅವರು ಇವತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ರಾಜಕೀಯ ಮುಖಂಡರಾಗಿಯೂ ಕೂಡ ಇವತ್ತು ಆಧ್ಯಾತ್ಮದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸಿದ್ಧಾರೂಢನ ಆಶೀರ್ವಾದ, ಇವತ್ತು ನಿಮ್ಮ ಆಶೀರ್ವಾದ, ಶ್ರೀಗಳ ಒಂದು ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅನ್ನುವಂಥದ್ದನ್ನು ಭಗವಂತನಲ್ಲಿ ಬೇಡಿಕೊಂಡು ನಾನು ಮಾತುಗಳನ್ನು ಮುಗಿಸ್ತೇನೆ.
ಜೈ ಹಿಂದ್, ಜೈ ಕನ್ನಡ. ಅನಂತ ಅಭಿನಂದನೆಗಳು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಪುಣ್ಯಾತ್ಮರಿಗೆ. ಸದ್ಗುರು ಸಿದ್ಧಾರೂಢಪ್ಪನ ಮಠದಲ್ಲಿ ನಡೆಯುವ ಈ ಕಾರ್ಯಕ್ರಮ ದಾಸೋಹಕ್ಕಾಗಿ 1,00,000 ರೂಪಾಯಿಗಳನ್ನು ಪುಣ್ಯಾತ್ಮರು ಕೊಟ್ಟಿದ್ದಾರಂತೆ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅಭಿನಂದಿಸಬೇಕು. ಸದಾ ಸದ್ಗುರು ಸಿದ್ಧಾರೂಢಪ್ಪನ ಮಠದಲ್ಲಿ ಎಲ್ಲರಂತೆ ನಾನು ಒಬ್ಬ ಭಕ್ತ, ನಾನು ಸಿದ್ಧಾರೂಢ ಭಕ್ತನಾಗಿದ್ದೇನೆ ಎನ್ನುವ ಅವರ ಅಂತರಂಗದ ಸದ್ಭಕ್ತಿಯನ್ನು ಪ್ರಕಟ ಮಾಡಿದ್ದಾರೆ. ಅವರಲ್ಲಿ ಅನಂತ ನಮಸ್ಕಾರಗಳು.